ನಾಯಕನಹಟ್ಟಿ ಹೋಬಳಿಯಲ್ಲಿ ಬಡತನ ಮೀರಿದ ಬದುಕು ಕಟ್ಟಿಕೊಳ್ಳಲು ಉತ್ತಮ ಶಿಕ್ಷಣ ನೀಡಿ ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ. ಶುಕ್ರವಾರ ಪಟ್ಟಣದ ಹೊರವಲಯದಲ್ಲಿ ಡಾನ್ ಬಾಸ್ಕೋ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶುದ್ಧ ನೀರಿನ ಉಪಕರಣಗಳನ್ನ ನೀಡಿದ ಪ್ರಯುಕ್ತ ಅಭಿನಂದನಾ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು. ಸಮಾಜ ಸೇವೆ ಮಾಡಕ್ಕೆ ಯಾವುದೇ ಅಧಿಕಾರ ಬೇಡ, ಯಾವುದೇ ಹುದ್ದೆ ಬೇಡ, ಬಟ್ ಉತ್ಕಟವಾದ ಮನಸ್ಸಿರ್ಬೇಕು. ಸಮಾಜ ಸೇವೆ ಮಾಡಕ್ಕೆ ಉತ್ಕಟವಾದ ಮನಸ್ಸಿರ್ಬೇಕು. ಆ ಮನಸ್ಸಿದ್ರೆ ಸಾಕು. ಈಗ ನಾವೆಲ್ಲ ಹೇಳ್ತೀವಿ, ಏನು ನಮಗೋಸ್ಕರ, ನಮ್ಮ ಕುಟುಂಬ, ನಾವು ನಮಗೋಸ್ಕರ ಬದುಕನ್ನ ಜನ ಶಾಶ್ವತ ದೂರ ಮಾಡ್ತಾರೆ. ಬೇರೆಯವರಿಗೋಸ್ಕರ ಬದುಕನ್ನ ನಾವು ಸತ್ತ ಮೇಲೂ ನಮ್ಮನ್ನು ಬದುಕಿಸ್ತಾರೆ. ನಾವು ಎಲ್ಲ ನೋಡಿದ್ದೀವಿ. ರಾಜ್ಕುಮಾರ್ನ ಯಾವ ರೀತಿ ಇಡೀ ವಿಶ್ವವೇ ಕೊಂಡಾಡಿದೆ ಅಂತ ನೋಡಿದ್ವಿ. ಅದಕ್ಕೋಸ್ಕರ ಅಷ್ಟೇ ಅವರು, ನನಗೋಸ್ಕರ ಅವ್ರಿಗೋಸ್ಕರ ಅವ್ರು ಯಾವತ್ತೂ ಬದುಕಿಲ್ಲ. ಆಮೇಲೆ ಅದು ಐಶ್ವರ್ಯ ಇರಬೇಕು, ಏನಿಲ್ಲ. ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಅವಶ್ಯ ಕೆಲಸ ಮಾಡಬೇಕು. ಆ ಔದಾರ್ಯ ಇದೆ. ಈ ಒಂದು ಧ್ಯೇಯವನ್ನು ನಾವು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ. ಆಮೇಲೆ ಇವತ್ತು ನಾನು ಇದೊಂದು ಡಾನ್ ಬಾಸ್ಕೋ ಇಡೀ ನಮ್ಮ ನಾಯಕನಹಟ್ಟಿ ಎಲ್ಲೂ ಕೂಡ ಇಷ್ಟೊಂದು ಜಾಗ, ಇಷ್ಟೊಂದು ಸ್ಪೇಸಿಯಸ್, ಇಷ್ಟೊಂದು ಮೂಲಭೂತ ಸೌಕರ್ಯಗಳು ಎಲ್ಲೂ ಇಲ್ಲ. ಈ ಒಂದು ಶಾಲೆಯಲ್ಲಿ ನಾನೆಲ್ಲ ಇವರು ಟೀಚರ್ಸ್ ಇದ್ದೀರಾ, ಆಮೇಲೆ ಹೆಡ್ ಮಾಸ್ಟರ್ಸ್ ಇದ್ದೀರಾ, ಆಮೇಲೆ ಸಂಸ್ಥಾಪಕ ಕಾರ್ಯದರ್ಶಿಗಳಿದ್ದೀರಾ, ಇವರೆಲ್ಲ ನಾನು ಮನವಿ ಮಾಡಿದ್ದೇನೆ. ಮಕ್ಕಳಿಗೆ ಶಿಸ್ತು, ಏನು ಕ್ವಾಲಿಟಿ ಆಫ್ ಎಜುಕೇಶನ್, ಗುಣಮಟ್ಟದ ಶಿಕ್ಷಣ ಬೇರೆ ವಿಚಾರ, ಅದು ಬೇಕೇ ಬೇಕು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ. ನೀವು ಪ್ರತಿಯೊಬ್ಬರಿಗೂ ಕೂಡ ಸ್ವಾಮಿ ವಿವೇಕಾನಂದ ಅವ್ರ ಜೀವನ ಚರಿತ್ರೆ ಓದಬೇಕು, ಅಂಬೇಡ್ಕರ್ ಅವ್ರ ಬುಕ್ ಕೊಡಿ, ಅವ್ರ ಜೀವನ ಚರಿತ್ರೆ ಓದಬೇಕು. ಬಡತನ ಮೀರಿದ ಬದುಕು ಕಟ್ಟಿಕೊಂಡು ಅಂತಂದ್ರೆ ಶಿಸ್ತು ಮತ್ತು ಗುರಿ, ಪರಿಶ್ರಮ ಎರಡು ಮುಖ್ಯ. ಈ ಒಂದು ನೈತಿಕವಾದ ಪಾಠ ಪ್ರವಚನಗಳನ್ನ ಇವತ್ತು ಇವೆಲ್ಲ ಕೂಡ ಮಕ್ಕಳಿಗೆ ಮಾಡಬೇಕು. ಯಾಕೆಂದ್ರೆ 400 ಸ್ಟ್ರೆಂತ್ ಇದೆ ಅಂತಂದ್ರೆ ಕಡಿಮೆ ಇಲ್ಲ. ನಾನು ಇಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಒಂದು 32 ಸ್ಕೂಲ್ಗೂ ಸ್ಮಾರ್ಟ್ ಕ್ಲಾಸ್ ಮಾಡಿದೆ. ಅದು ಕುಡಿಯೋ ನೀರು ಇರ್ಬೋದು, ಆಮೇಲೆ ಟಾಯ್ಲೆಟ್ ಇರ್ಬೋದು, ಆಮೇಲೆ ಕಂಪ್ಯೂಟರ್ ಇರ್ಬೋದು, ಗೌರ್ಮೆಂಟ್ ಪ್ರೆಸೆಂಟೇಷನ್ ಇವೆಲ್ಲ ಮಾಡಿಸ್ಬಿಟ್ಟು ನಾವೆಲ್ಲ ಬೇರೆ ಬೇರೆ ಸಹಾಯಕರು. ನನಗೆ ಗಿಲ್ಟ್ ಆಗುತ್ತೆ. ಏನು ಅಂತಂದ್ರೆ ಸ್ವಾಮಿ ನನಗೆ 4 ಸರಿ ಹೇಳಿದ್ರು, ಸರ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಾಡಿದ್ರೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಇರಬಹುದು ಸರ್, ಮಕ್ಕಳಿಲ್ವಾ ಸರ್, ಎಲ್ಲ ಬಡವ್ರ ಮಕ್ಕಳು ಬರದೇ ಇಲ್ವಾ ಅಂತ. ನಾನು ಎಲ್ಲೋ ಹೋಗ್ತೇನೆ, ನಾನು ಆಲೋಚನೆ ಮಾಡಿದೆ, ಸ್ವಾರ್ಥ ಆಗುತ್ತೆ ನಂದು ಅಲ್ಲಿ ಕೊಟ್ರೆ ಅಂತ ನಾನು ಮಾಡಿಸ್ಲಿಲ್ಲ. ಸರ್ಕಾರಿ ಶಾಲೆಗೆ ಮಾಡಿಸಿದೆ. ಈಗ ನನ್ನೇ ಅವನು ಕೇಳ್ತಾರೆ, ಸ್ವಾರ್ಥ ಅಂತ ಹೇಳಂಗೇ ಇಲ್ಲ. ಹಾಗಾಗಿ ನಾನು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಹಟ್ಟಿ ಮಲ್ಲಪ್ಪ, ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್, ಜಿಎಂ ತಿಪ್ಪೇಸ್ವಾಮಿ, ಎತ್ತಿನಹಟ್ಟಿ ಗೌಡ್ರು ಮಾತನಾಡಿದ್ರು. ಇನ್ನು ಡಾನ್ ಬಾಸ್ಕೋ ಆಂಗ್ಲ ಮಾಧ್ಯಮ ಶಾಲಾ ಸಂಸ್ಥೆಯಿಂದ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಅವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೋಬಳಿ ನೀರಾವರಿ ಸಾಮಾಜಿಕ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ, ಗಚ್ಚುಗಾನಹಳ್ಳಿ ತಿಪ್ಪೇಸ್ವಾಮಿ, ಡಾನ್ ಬಾಸ್ಕೋ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಬೋರಸ್ವಾಮಿ, ಆಡಳಿತಾಧಿಕಾರಿ ಉಮಾ, ಮುಖ್ಯ ಶಿಕ್ಷಕ ಪಾಲಯ್ಯ, ಶಿಕ್ಷಕರಾದ ರಂಗನಾಥ್, ಸ್ವಾಮಿ, ಬೋರಣ್ಣ, ಮಂಗಳ, ಶಶಿಕಲಾ, ಕೀರ್ತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.